ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತು ನನ್ನ ತಾರಸಿ ತೋಟದಲ್ಲಿ ಬಂದಿದ್ದೆ. ಒಂದು ಸ್ವಲ್ಪ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತ. ಈಗ ಬೇಸಿಗೆ ಸ್ಟಾರ್ಟ್ ಆಗ್ತಾ ಇದೆ, ಮುಂದಿನ ತಿಂಗಳು ಶುರು ಆಗುತ್ತೆ. ಈಗಲೇ ಒಂದು ಸ್ವಲ್ಪ ಬಿಸಿಲು ಕೂಡ ಶುರು ಆಗಿದೆ. ನಾನೇನು ಮಾಡ್ತಾಯಿದ್ದೀನಿ, ಇದು ಏಸಿಯಾಟಿಕ್ ಲಿಲ್ಲಿ ಬಲ್ಬ್ಸ್ ಇದನ್ನು ನಾನು ಹಚ್ಚಿದ್ದೆ, ನಿಮಗೆ ತೋರಿಸಿದ್ದೆ ಕೂಡ. 5 ಬಲ್ಬ್ಸನ್ನು ತರಿಸಿದ್ದೆ. 5ಕ್ಕೆ 5 ಬಲ್ಬು ನಾನು ಇವಾಗ ತೆಗಿತಾ ಇದ್ದೀನಿ. ಇದರಿಂದ ಕಟ್ ಮಾಡಿದ್ದೀನಿ, ಈ ಥರ ಇರುತ್ತಲ್ಲ ಕಡ್ಡಿ, ಇದನ್ನು ಕಟ್ ಮಾಡಿದ್ದೀನಿ. ಇದರಲ್ಲಿ ಸೀಡ್ಸ್ ಕೂಡ ಬರುತ್ತೆ ಬಿಟ್ಟರೆ, ಬಟ್ ನಾನು ಸೀಡ್ಸ್ ಬರೋದಕ್ಕೆ ಬಿಟ್ಟಿಲ್ಲ. ಇದನ್ನ ಕಟ್ ಮಾಡಿಬಿಟ್ಟು ಇವನ್ನ ಸಪ್ರೇಟ್ ಮಾಡಿದ್ದೀನಿ. ಇನ್ನೊಂದು ಇಲ್ಲಿದೆ, ಅದನ್ನೂ ಕೂಡ ತಕ್ಕೋತೀನಿ ನಾನೀಗ. ಯಾಕಂದರೆ ಇದರಲ್ಲೇ ಬಿಟ್ಟರೆ ಮತ್ತೆ ನನಗೆ ಬೇರೆ ಗಿಡಗಳನ್ನು ಹಾಕೋಳಕ್ಕೆ ಪಾಟ್ಗಳಿಲ್ಲ. ಅದಕ್ಕೋಸ್ಕರ ನಾನು ಇದನ್ನು ಸಪ್ರೇಟ್ ಮಾಡ್ಕೋತಾ ಇದ್ದೀನಿ. ಇದನ್ನು ಏನು ಮಾಡ್ತೀನಿ, ಒಂದು ಕೋಕೋಪೀಟಲ್ಲಿ ಒಂದು ಕವರಲ್ಲಿ ಹಾಕಿಬಿಟ್ಟು ಎತ್ತಿಟ್ಕೊತೀನಿ. ಕೋಕೋಪೀಟಲ್ಲಿ ಹಾಕಿಟ್ರೆ ಚೆನ್ನಾಗಿರುತ್ತೆ, ಬೇರು ಏನೂ ಆಗಲ್ಲ, ಗಡ್ಡೆ ಎಲ್ಲ. ಅದಕ್ಕೋಸ್ಕರ ಇದರಲ್ಲಿ ಹೂ ಕೂಡ ಬಂದಿದ್ದನ್ನು ನಾನು ತೋರಿಸ್ದೆ, ಬಟ್ ಅರಳಿದಾಗ ನಾನು ಇರಲಿಲ್ಲ ಮನೆಯಲ್ಲಿ. ವೈಟ್ ಕಲರ್ ಹೂ ಬಂದಿತ್ತು. ಇದಿಷ್ಟು ನಾನು ಸ್ವಲ್ಪ ಬಿಸಿಲಿಗೆ ಡ್ರೈ ಮಾಡ್ಕೊತೀನಿ. ಫಸ್ಟು ಡ್ರೈ ಮಾಡ್ಕೊಂಡಾದಮೇಲೆ ಇದನ್ನು ಒಂದು ಕೋಕೋಪೀಟಲ್ಲಿ ನಾನು ಇಡ್ತೀನಿ. ಇದನ್ನು ಕೋಕೋಪೀಟಲ್ಲಿ ಕವರಲ್ಲಿ ಹಾಕಿಬಿಟ್ಟು ಎತ್ತಿಡ್ತೀನಿ. ಇಲ್ಲಾಂದರೆ ಒಂದು ರಟ್ಟಿನ ಬಾಕ್ಸಲ್ಲಿ ಇದನ್ನು ಎತ್ತಿಟ್ಕೊತೀನಿ. ಮುಂದಿನ ವರ್ಷ ಮತ್ತೆ ಇದನ್ನು ಹಚ್ತೀನಿ. ಇದರಲ್ಲೇ ಬಿಡೋಣ ಅಂದ್ಕೊಂಡೆ, ಬಟ್ ಈ ಪಾಟಲ್ಲಿ ಏನಾದರೂ ಹಾಕೋಬೇಕು ಬೇರೆ, ಅದಕ್ಕೋಸ್ಕರ ನಾನು ತೆಗಿತಾ ಇದ್ದೀನಿ. ಇದನ್ನು ಈ ರೀತಿಯಾಗಿ ಸ್ಟೋರ್ ಮಾಡಿ ಎತ್ತಿಟ್ಕೊಳ್ಳಿ, ಅಂದರೆ ಮುಂದಿನ ವರ್ಷ ಬರುತ್ತೆ. ನಿಮಗೆ ಅದು ಕಷ್ಟ ಅಂತ ಅನಿಸಿದ್ರೆ ಈ ಥರ ಪಾಟ್ಗಳಲ್ಲೇ ನೀವು ಇದನ್ನು ಹಾಕಿಬಿಟ್ಟು ಮಣ್ಣು ಹಾಕಿ ಎತ್ತಿಟ್ಕೊಂಬಿಡಿ, ಹಾಗೂ ಕೂಡ ಚೆನ್ನಾಗಿರುತ್ತೆ. ಆದರೆ ಏನಂದರೆ ನೀರು ಹಾಕಬೇಕಾದ್ರೆ ಸ್ವಲ್ಪ ನೀವು ನೋಡಿಬಿಟ್ಟು ಹಾಕಬೇಕು. ಜಾಸ್ತಿ ಹಾಕಿದ್ರೆ ಇದು ಬೇಗ ಕೊಳ್ತೋಗುತ್ತೆ, ಅದಕ್ಕೋಸ್ಕರ. ನೋಡಿ, ಈ ಪಾಟ್ ಕೂಡ ನಾನು ಖಾಲಿ ಮಾಡಿದೆ. ಸದ್ಯಕ್ಕೆ ಯಾವ್ಯಾವ ಪಾಟ್ ಖಾಲಿ ಮಾಡ್ಕೊಳಕ್ಕಾಗುತ್ತೆ ಅದೆಲ್ಲನೂ ಖಾಲಿ ಮಾಡ್ಕೊತೀನಿ ನಾನು. ಇದರಲ್ಲೂ ಕೂಡ ಈ ಏಷಿಯಾಟಿಕ್ ಲಿಲ್ಲಿ ಬಲ್ಬ್ಸ್ ಇತ್ತು 2, ಅದನ್ನು ಕೂಡ ನಾನು ತೆಗ್ದು ಹಾಕಿದ್ದೆ. ಹಾಗೆ ಇದರಲ್ಲಿ ರೇನ್ ಲಿಲ್ಲಿ ಬಲ್ಬ್ ಇತ್ತು, ನನ್ನ ಫ್ರೆಂಡ್ ಒಬ್ಬರು ಒಂದು ಕೊಟ್ಟಿದ್ದರು, ಅದನ್ನು ನಾನು ಇದರಲ್ಲಿ ಹಾಕಿದ್ದೆ. ಈಗ ಇದರಲ್ಲಿ ಸಾಕಷ್ಟು ಆಗಿದೆ, ಬಲ್ಬ್ಸು ಚಿಕ್ಕ ಚಿಕ್ಕದಾಗಿ ತುಂಬ ಇದ್ದಾವೆ. ಇದನ್ನು ಸದ್ಯಕ್ಕೆ ನಾನು ಈ ಪಾಟಲ್ಲಿ ಹಾಕಿದ್ದೀನಿ. ಇದನ್ನು ಏನು ಮಾಡ್ತೀನಿ, ಇದನ್ನು ಒಂಚೂರು ಒಣಗಕ್ಕೆ ಬಿಡ್ತೀನಿ. ಯಾಕಂದರೆ ಇಲ್ಲಿ ನೋಡಿ, ಎಲ್ಲ ಪಾಚಿ ಥರ ಆಗಿದೆ ಇದು ಪಾಟು. ಹಂಗಾಗಿ ಇದನ್ನು ಸ್ವಲ್ಪ ಬಿಸಿಲಿಗೆ ಇಟ್ಬಿಟ್ಟು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಇದಕ್ಕೆ ನೆಕ್ಸ್ಟು ನಾನು ಇದರಲ್ಲಿ ಮಣ್ಣು ಹಾಕ್ಬಿಟ್ಟು ಇವನ್ನ ಸಪ್ರೇಟ್ ಮಾಡಿ ಇದರಲ್ಲೇ ಹಚ್ತೀನಿ. ಯಾಕಂದರೆ ಇದರಲ್ಲಿ ಏನು ಕಲರ್ ಇದೆಯಲ್ಲ, ಇದು ನನ್ನ ಹತ್ರ ಇಲ್ಲ. ಸ್ವಲ್ಪ ಜಾಸ್ತಿ ಗಡ್ಡೆಗಳು ಚೆನ್ನಾಗಿ ಬೆಳೆದ್ರೆ ಈ ಮಳೆಗಾಲದಲ್ಲಿ ಹೂಗಳು ತುಂಬ ಚೆನ್ನಾಗಿ ಬರುತ್ತೆ ಅನ್ನೋಕ್ಕೋಸ್ಕರ ನಾನು ಇದರಲ್ಲಿ ಶಿಫ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಅದನ್ನು ಕೂಡ ಪಾಟ್ ಸ್ವಲ್ಪ ಬಿಸಿಲಿಗೆ ಇಡ್ತೀನಿ. ಆಮೇಲೆ ಕ್ಲೀನ್ ಮಾಡಿಕೊಂಡು ಅದರಲ್ಲಿ ನಾನು ಫುಟ್ಬಾಲ್ ಲಿಲ್ಲಿ ಬಲ್ಬ್ಸ್ ತೆಗ್ದಿದ್ನಲ್ಲ, ಅದರಲ್ಲಿ ಉಳಿದಿದೆಯಲ್ಲ ಬಲ್ಬ್ಸು, ಅದನ್ನು ಇದಕ್ಕೆ ಶಿಫ್ಟ್ ಮಾಡ್ಕೋತೀನಿ. ಹಾಗೆ ಈ ಮಣ್ಣನ್ನು ಕೂಡ ನಾನು ಬಿಸಿಲಿಗೆ ಹಾಕ್ತೀನಿ. ಯಾಕಂದರೆ ಬಿಸಿಲಿಗೆ ಹಾಕಿದ್ರೇ ಒಳ್ಳೆಯದು, ಇಲ್ಲಾಂದರೆ ಮಣ್ಣು ಅಷ್ಟು ಚೆನ್ನಾಗಿರಲ್ಲ ಮತ್ತು ಗ್ರೋ ಆಗಲ್ಲ. ಅದಕ್ಕೋಸ್ಕರ ಈ ಥರದ್ದೆಲ್ಲ ಗಾರ್ಡನ್ ವೇಸ್ಟ್ನ ನಾನು ದೊಡ್ಡ ಪುಟ್ಟಿನಲ್ಲಿ ಕಂಪೋಸ್ಟಿಗೆ ರೆಡಿ ಮಾಡ್ಕೋತೀನಿ. ಇದನ್ನು ನೋಡಿ, ಇದನ್ನು ನಾನು ಮೊನ್ನೆ ತೋರಿಸಿದ್ದೆ, ಅರಿಶಿನ ಎಲ್ಲ ತೆಗೆದಾಗ. ಇದು ಪಾಟು ಈಗ ಡ್ರೈ ಆಗಿದೆ. ಈಗ ಇದಕ್ಕೆ ನಾನು ಏನು ಮಾಡ್ತೀನಿ, ಕೆಳಗಡೆ ಒಂದು ಸ್ವಲ್ಪ ಮಣ್ಣನ್ನು ಹಾಕೋತೀನಿ. ನೋಡಿ, ಇಷ್ಟು ಹಾಕೊಂಡ್ಬಿಟ್ಟು ಇದಕ್ಕೆ ಗಾರ್ಡನ್ ವೇಸ್ಟನ್ನು ಇದಕ್ಕೆ ಸೇರಿಸ್ಕೋತೀನಿ ನಾನು. ನೋಡಿ, ಈಗ ಅರಿಶಿಣದ ಎಲೆ, ಮಾವಿನ ಶುಂಠಿ ಎಲೆ ಎಲ್ಲ ಇದೆ. ಈಗ ಇದು ಡ್ರೈ ಆಗಿದೆ. ಇದನ್ನು ಹಾಕಿಬಿಟ್ಟು ಇದಕ್ಕೆ ಕಿಚನ್ ವೇಸ್ಟು ನಾನು ಎಲ್ಲ ತೆಗೆದಿಟ್ಕೊಂಡಿದ್ದೆ, ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಹಣ್ಣಿನ ಸಿಪ್ಪೆ, ತರಕಾರಿ ಸಿಪ್ಪೆ ಎಲ್ಲನೂ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈಗ ಇದಕ್ಕೆ ಇದ್ರ ಮೇಲೆ ಪೂರ್ತಿಯಾಗಿ ಮಣ್ಣನ್ನು ಹಾಕಿ ಮುಚ್ತೀನಿ. ನೋಡಿ, ಇದರಲ್ಲಿ ನಾನು ಕಸ ಎಲ್ಲ ತುಂಬಿದ್ನಲ್ಲ, ಗಾರ್ಡನ್ ವೇಸ್ಟು, ಕಿಚನ್ ವೇಸ್ಟು, ಮೇಲೆ ಮಣ್ಣು ಹಾಕಿದ್ದೆ. ಅದ್ರ ಮೇಲೆ ನಾನು ಸಬ್ಬಸಿಗೆ ಸೀಡ್ಸ್ ಇತ್ತು ನನ್ನ ಹತ್ರ, ತುಂಬ ದಿನ ಆಯಿತು. ಅದನ್ನು ಇಟ್ಬಿಟ್ಟು ನೋಡೋಣ ಅದು ಜರ್ಮಿನೇಟ್ ಆದರೆ ಆಗಲಿ ಅಂತ ಹೇಳಿ ಇದರಲ್ಲಿ ಹಾಕಿದ್ದೀನಿ. 1.5 ತಿಂಗಳಲ್ಲಿ ಸೊಪ್ಪು ರೆಡಿ ಆಗುತ್ತೆ. ಅಷ್ಟರಲ್ಲೇ ಕೆಳಗಡೆ ಇರೋವಂಥದ್ದು ಎಲ್ಲ ಕೊಳ್ತೋಗುತ್ತೆ.
ಆವಾಗ ನಾನು ನೆಕ್ಸ್ಟ್ ಇದರಲ್ಲೇ ಅರಿಶಿನ ಹಾಕ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇದರಲ್ಲಿ ಸೊಪ್ಪಿನ ಬೀಜ ಹಾಕಿದ್ದೀನಿ. ಹಾಗೆ ಸುಮ್ಮನೆ ಖಾಲಿ ಬಿಡೋದಕ್ಕಿಂತ ಸೊಪ್ಪನ್ನು ಹಾಕಿದ್ರೆ ಸೊಪ್ಪಾದರೂ ಬರುತ್ತೆ ಅನ್ನೋಕ್ಕೋಸ್ಕರ ಇದರಲ್ಲಿ ಬೀಜ ಹಾಕಿದ್ದೀನಿ. ನೋಡೋಣ, ಅದು ಬಂದರೆ ನಿಮಗೆ ತೋರಿಸ್ತೀನಿ ನಾನು. ಹಾಗೆ ಈ ಪುಟ್ಟಿನಲ್ಲೂ ಕೂಡ ಗಾರ್ಡನ್ ವೇಸ್ಟನ್ನು ಹಾಕಿ ಇಟ್ಟಿದ್ದೀನಿ. ನಾಳೆಗೆ ಇದರಲ್ಲಿ ಎಷ್ಟು ಕಿಚನ್ ವೇಸ್ಟ್ ಬರುತ್ತಲ್ಲ ಅಷ್ಟು ಇದಕ್ಕೆ ಹಾಕಿಬಿಟ್ಟು ಮಣ್ಣನ್ನು ಹಾಕ್ತೀನಿ. ಈ ರೀತಿಯಾಗಿ ನಾನು ಫಿಲ್ ಮಾಡ್ಕೊತೀನಿ. ಇದರಲ್ಲೂ ಕೂಡ ನಾನು ಅರಿಶಿನ ಬೆಳ್ಕೋಬೇಕು, ಅದಕ್ಕೋಸ್ಕರ ಇದನ್ನು ರೆಡಿ ಮಾಡ್ತಾಯಿದ್ದೀನಿ. ಇನ್ನು ಮೇನಲ್ಲಿ ನಾನು ಏಪ್ರಿಲ್ ಅಥವಾ ಮೇನಲ್ಲಿ ಅರಿಶಿನ ಇಡ್ತೀನಿ, ಮಾವಿನ ಶುಂಠಿ ಅದೆಲ್ಲನೂ. ಅದಕ್ಕೆ ಈಗಲೇ ನಾನು ರೆಡಿ ಮಾಡ್ಕೊತೀನಿ. ಈ ರೀತಿ ಮಾಡೋದ್ರಿಂದ ಗೊಬ್ಬರ ಜಾಸ್ತಿ ಬೇಕಾಗಲ್ಲ, ನಾವು ಖರ್ಚು ಮಾಡಿ ತೊಗೊಂಡು ಬರೋದು ತಪ್ಪುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಮಾಡ್ತಾಯಿದ್ದೀನಿ. ಇದಕ್ಕೆ ಎಷ್ಟು ಸಾಧ್ಯ ಆಗುತ್ತಲ್ಲ ಅಷ್ಟು ನಾನು ಗಾರ್ಡನ್ ವೇಸ್ಟು ಕಿಚನ್ ವೇಸ್ಟನ್ನು ಹಾಕಿಬಿಟ್ಟು ಮುಚ್ತೀನಿ. ಹಾಗೆ ಇದು ಎರಡನ್ನೂ ಕೂಡ ನಾನು ಹಾಗೆ ಫಿಲ್ ಮಾಡ್ಕೊತೀನಿ. ಇದರಲ್ಲೂ ಕೂಡ ಅಷ್ಟೇ ನಾನು ಪಾಲಕ್ ಸೊಪ್ಪನ್ನು ಬೆಳೆಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾಳೆಗೆ ಅದನ್ನು ಹಾಕ್ತೀನಿ. ಸದ್ಯಕ್ಕೆ ಇವತ್ತೇನೆಂದರೆ ಸ್ವಲ್ಪ ಕೆಲಸ ಮಾಡ್ಕೋತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಎಲೆ ಎಲ್ಲ ಹಾಕಿದ್ನಲ್ಲ, ಅರಿಶಿಣದ ಎಲೆ, ಮಾವಿನ ಶುಂಠಿ ಎಲೆ, ಅದನ್ನೆಲ್ಲ ಬೆಳೆದು ಆ ಒಂದು ಪುಟ್ಟಿಗೆ 2 ಪುಟ್ಟಿಗೆ ತುಂಬ್ಕೊಂಡ್ಬಿಟ್ಟಿದ್ದೀನಿ ನಾನು. ಹಾಗೆ ಏನಂದರೆ ಇಲ್ಲಿ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ನೋಡಿ, ಇದರಲ್ಲಿ ಬೇಡದೇ ಇರೋ ಗಿಡಗಳು ಅದೆಲ್ಲ ಬೆಳ್ಕೊಂಡಿತ್ತು. ಇದು ಸ್ವೀಟ್ ಲೆಮನ್ ಪ್ಲ್ಯಾಂಟ್. ಇದು ಆ ಥರ ಗಿಡಗಳೇನಾದರೂ ಜಾಸ್ತಿ ಬೆಳ್ಕೊಂಬಿಟ್ರೆ ಹಣ್ಣಿನ ಗಿಡ ಬರೋದಿಲ್ಲ, ಹಣ್ಣು ಕಾಯಿ ಏನೂ ಬರಲ್ಲ, ಇದರಲ್ಲಿ ಹೂ ಕೂಡ ಬರಲ್ಲ. ಹಾಗಾಗಿ ನಾನು ಅದೆಲ್ಲನೂ ತಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಸ್ವಲ್ಪ ನೀರೆಲ್ಲ ಹಾಕಿಬಿಡ್ತೀನಿ. ನೆಕ್ಸ್ಟು ನಾಳೆ ನಾಡಿದ್ರಲ್ಲಿ ಇದಕ್ಕೆ ಒಂದು ಸ್ವಲ್ಪ ಗೊಬ್ಬರ ಕೊಡ್ತೀನಿ. ಇದು ಕಸ ಎಲ್ಲ ಜಾಸ್ತಿ ಬೆಳ್ಕೊಂಡಿತ್ತು ಇದರಲ್ಲಿ. ಈ ಥರ ಒಂದೊಂದೇ ಪಾಟನ್ನು ನಾನು ನೋಡ್ತಾ ಇದ್ದೀನಿ ಈಗ. ಯಾಕಂದರೆ ಎಲ್ಲನೂ ಒಂದೇ ಸರಿಗೆ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ನಿಧಾನಕ್ಕೆ ಸ್ವಲ್ಪ ಮಾಡ್ಕೋತೀನಿ ನಾನು ಕೂಡ. ಈ ನೋಡಿ, ಈಗ ಮಧ್ಯಾಹ್ನ 1-1:30 ಆಗ್ತಾ ಬಂದಿದೆ. ಬಿಸಿಲು ತುಂಬ ಇದೆ. ನನಗೇನಂದರೆ ಮತ್ತೆ ಆಮೇಲೆ ಮಾಡೋಕ್ಕಾಗಲ್ಲ, ಹಾಗಾಗಿ ನಾನು ಈಗಲೇ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಕೂಡ ಒಂದಿಷ್ಟು ಪಾಟ್ಗಳೇನಿತ್ತಲ್ಲ ಅದನ್ನು ತೆಗೆದುಬಿಟ್ಟು ಸ್ವಲ್ಪ ಕ್ಲೀನ್ ಎಲ್ಲ ಮಾಡ್ಕೊಂಡಿದ್ದೀನಿ. ಹಾಗೆ ಇದನ್ನು ಕೂಡ ತೆಗಿಬೇಕು. ನೋಡಿ, ಇದು ಒಣಗೋಗಿದೆ ದಾಸವಾಳ ಗಿಡ. ನಾನು ಕಟಿಂಗ್ ಹಚ್ಚಿದ್ನಲ್ಲ ಅದು ಒಣಗೋಗಿದೆ. ನೋಡಿ, ಅಡೆನಿಯಮ್ ಗಿಡನೂ ರೀಪಾಟ್ ಮಾಡ್ಕೋಬೇಕು, ಅದನ್ನು ಕೂಡ ಮಾಡ್ಕೊತೀನಿ. ಹಾಗೆ ಈ ಪಾಟನ್ನು ಕೂಡ ಖಾಲಿ ಮಾಡಿದೆ. ಇದರಲ್ಲಿ ಗ್ಲಾಡಿಯಸ್ ಬಲ್ಬ್ಸ್ ಹಾಕಿದ್ನಲ್ಲ ಅದನ್ನು ತೆಗೆದು ಆ ಬಲ್ಬ್ಸ್ ಎಲ್ಲ ಅದರೊಳಗಡೆ ಹಾಕಿದ್ದೀನಿ. ಮಣ್ಣನ್ನು ಬಿಸಿಲಿಗೆ ಹಾಕಿದ್ದೀನಿ. ಈಗ ಅದನ್ನೇನು ಮಾಡ್ತೀನಿ, ನಾನು ಕೋಕೋಪಿಟ್ಟೆಲ್ಲ ಹಾಕಿ ಇಟ್ಕೋತೀನಿ ಒಂದು ಕವರಲ್ಲಿ ಅಥವಾ ರಟ್ಟಿನ ಬಾಕ್ಸಲ್ಲಿ. ಈ ರೀತಿಯಾಗಿ ಒಂದೊಂದೇ ಪಾಟನ್ನು ಖಾಲಿ ಮಾಡಿಬಿಟ್ಟು ಮಣ್ಣನ್ನು ಸ್ವಲ್ಪ ಒಣಗಕ್ಕಿಟ್ಟಿದ್ದೀನಿ. ಹಾಗೆ ಇದು ಆಲೂಗಡ್ಡೆ ಗಿಡ. ಇದು ಆ್ಯಕ್ಚುಲಿ 2-2.5 ತಿಂಗಳಾಗ್ತಾ ಬಂತು. ಇನ್ನೊಂದು ತಿಂಗಳಿಗೆಲ್ಲ ಇದನ್ನು ತೆಗಿಬೇಕು. ಅದಕ್ಕೆ ನಾನೇನು ಮಾಡಿದ್ದೀನಿ, ಇದಕ್ಕೆ ಒಂದು ಸ್ವಲ್ಪ ಮಣ್ಣು, ಸ್ವಲ್ಪ ಗೊಬ್ಬರನ ಹಾಕಿ ಇದಕ್ಕೆ ಹಾಕಿದ್ದೀನಿ. ಈಗ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಬಿಟ್ರೆ ಮುಂದಿನ ತಿಂಗಳು ಇದನ್ನು ತೆಗಿತೀನಿ. ನೋಡೋಣ ಇದರಲ್ಲಿ ಎಷ್ಟು ಬರುತ್ತೆ ಅಂತ. ಹಾಗೆ ಇದರಲ್ಲಿ ನೋಡಿ, ಬದನೆಕಾಯಿ ರೆಡಿ ಆಗ್ತಾ ಇದ್ದಾವೆ. ಎಷ್ಟಾಗಿದ್ದಾವೆ ನೋಡಿ ಬದನೆಕಾಯಿ. ಇದರಲ್ಲಿ ಏನಂದರೆ ನಾನು ಹೆಚ್ಚಾಗಿ ಕಿಚನ್ ವೇಸ್ಟನ್ನು ಹಾಕಿರೋದೇ ಜಾಸ್ತಿ. ನೀವು ನೋಡ್ತಿರ್ಬೋದು, ಮಣ್ಣು ಕಡಿಮೆ ಇದೆ, ಕಿಚನ್ ವೇಸ್ಟ್ ಜಾಸ್ತಿ ಇದೆ. ಹಾಗಾಗಿ ಇದರಲ್ಲಿ ನೋಡಿ ಕಾಯಿ ಎಷ್ಟು ಬರ್ತಾ ಇದೆ ಅಂತ. ಇದು ಇವತ್ತಿನ ಒಂದು ಗಾರ್ಡನ್ ಕೆಲಸ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಮಾಡಿ ಎಲ್ಲರಿಗೆ.